ಆರನೇ ಮಾತಿಗೆ ಹೋಗೋಣ. ಸಮಯ ಇಲ್ಲ ನಮಗೆ ಭಾಳ. ಆರನೇ ಮಾತು ಯೋಹಾನ ಬರೆದ ಸುವಾರ್ತೆ 19:30 ಯೋಹಾನ ಬರೆದ ಸುವಾರ್ತೆ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ವಿ, ಯೇಸು ಸ್ವಾಮಿಯವರು ಮೊದಲನೇ ಮಾತು, ಎರಡನೇ ಮಾತು, 3, 4, 5 ಮಾತುಗಳನ್ನು ಹೇಳಿದರು. ಲಾಸ್ಟ್ನೇ ಮಾತು ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ ಇಂಗ್ಲಿಷ್ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಇದು ಮುಗೀತು, ತೀರಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಯಾರಾದರೂ ಸಾಯ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ, ಆಯ್ತಪ್ಪ ನಂದು ಮುಗೀತು, ಎಲ್ಲ ಮುಗೀತು, ನೋಡ್ಕೊ, ಮಕ್ಕಳು ನೋಡ್ಕೊ, ಅವ್ರು ನೋಡ್ಕೊ, ಇವ್ರು ನೋಡ್ಕೊ ಎಂಬುದಾಗಿ ಒಪ್ಪಿಸಿ ಕೊಡ್ತಾ ಇರ್ತಾರೆ. ಬಟ್ ಇಲ್ಲಿ ಯೇಸು ಸ್ವಾಮಿಯವರು ಏನಂತ ಹೇಳಿದ್ರು, ನಂದು ಮುಗೀತು ಎಂಬುದಾಗಿ ಆತ ಹೇಳಿಲ್ಲ, ತೀರಿತು ಎಂಬುದಾಗಿ ಹೇಳಿದರು. ಇಟ್ ಈಸ್ ಫಿನಿಶ್ಡ್, ಅದು ಮುಗೀತು ಎಂಬುದಾಗಿ ಹೇಳಿದರು. ಯಾಕಂದರೆ ಯೇಸು ಸ್ವಾಮಿಯವರು ಮತ್ತೆ ಸತ್ತ ಮೇಲೆ ಮತ್ತೆ ಹಂಗೆ ಸಮಾಧಿಯಲ್ಲಿ ಇರಲಿಲ್ಲ. ಯಾಕಂದರೆ 3ನೇ ದಿನದಲ್ಲೇ ಆತ ಎದ್ದು ಬಂದ. ಅದಕ್ಕೋಸ್ಕರವಾಗಿ ಆತ ಏನಂತ ಹೇಳಿದ್ರಂದರೆ ತೀರಿತು, ಮುಗಿಯಿತು ಎಂಬುದಾಗಿ. ನಂದು ಮುಗೀತು ಎಂಬುದಾಗಿ ಹೇಳಲ್ಲ. ಯಾಕಂದರೆ ಸಾಯುವಂಥ ಸಂದರ್ಭದಲ್ಲಿ ಭಾಳ ಜನ ಆಯ್ತಪ್ಪ ನಂದು ಮುಗೀತು, ಇವ್ರು ನೋಡ್ಕೊ, ಅವ್ರು ನೋಡ್ಕೊಂತಂದು ಒಬ್ರಿಗೊಬ್ರಿಗೂ ಒಪ್ಪಿಸ್ಕೊಡ್ತಾರೆ. ಬಟ್ ಯೇಸು ಸ್ವಾಮಿಯವರು ಆ ಮಾತು ಹೇಳಿಲ್ಲ. ಏನು ಮುಗೀತಪ್ಪ, ಯೇಸು ಸ್ವಾಮಿದು ಏನು ಮುಗೀತು ಎಂಬುದಾಗಿ ನಾವು ನೋಡುವುದಾದರೆ 5 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ಏನು ಕಾರ್ಯ ಮುಗೀತು, ಏನು ಫಿನಿಶ್ ಮಾಡಿದರು ಯೇಸು ಸ್ವಾಮಿಯವರು. ಮೊದಲನಾಗಿ ನಾವು ನೋಡುವುದಾದರೆ ಲೂಕನು ಬರೆದ ಸುವಾರ್ತೆ 4:18-19 ಇದನ್ನು ನಾವು ಬೇಗ ಬೇಗ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 4:18-19 ಇಲ್ಲಿ ನೋಡುವುದಾದರೆ ಯೇಸು ಸ್ವಾಮಿಯವರ ಒಂದು ಕಾರ್ಯ, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಯಾಕೆ ಬಂದರು, ಏನು ಮುಗೀತು. ಸೊ ಇದನ್ನು ನಾವು ಯಾರಾದರೂ ಪ್ಲೀಸ್ ಓದ್ರಿ. 4:18-19 ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಹಲ್ಲೆಲೂಯಾ. ಯೇಸು ಸ್ವಾಮಿಯವರು ಯಾಕೆ ಈ ಲೋಕಕ್ಕೆ ಬಂದ್ರಂದ್ರೆ ಬಡವರಿಗೆ ಶುಭ ವರ್ತಮಾನವನ್ನು ತಿಳಿಸುವುದಕ್ಕೋಸ್ಕರವಾಗಿ, ದೇವರ ವರ್ಷವನ್ನು ಪ್ರಚುರಪಡಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದರು, ಅದನ್ನು ಸಂಪೂರ್ಣವಾಗಿ ಮಾಡಿದರು ಎಂಬುದಾಗಿ ನಾವು ಈ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ತಾ ಇದ್ದೇವೆ. ಎರಡನೇದಾಗಿ ನಾವು ನೋಡುವುದಾದರೆ ಯೋಹಾನ ಬರೆದ ಸುವಾರ್ತೆ 10:10 ಯೇಸು ಸ್ವಾಮಿಯವರು ಯಾಕೆ ಬಂದರು ಅಂದರೆ ಸಮೃದ್ಧಿಯಾದ ಜೀವನವನ್ನು ಕೊಡುವುದಕ್ಕೋಸ್ಕರವಾಗಿ ಬಂದರು ಎಂಬುದಾಗಿ. ಅದಕ್ಕೆ ಮುಂಚಿನ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ 10ನೇ ವಚನದಲ್ಲಿ ಎ ಪಾರ್ಟ್ನಲ್ಲಿ, ಕಳ್ಳನು ಕಳ್ಳತನ ಮಾಡುವುದಕ್ಕೂ ಬರುತ್ತಾನೆ, ಆದರೆ ನಾನಾದರೂ ಸಮೃದ್ಧಿಯಾದ ಜೀವನವನ್ನು ನಿಮಗೆ ಕೊಡುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಎರಡನೇ ಒಂದು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಮೂರನೇದಾಗಿ ಯೇಸು ಸ್ವಾಮಿಯವರು ಯಾಕೆ ಬಂದ್ರು ಅಂದರೆ ಮೊದಲನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೈತಾನನ ಪ್ರತಿಯೊಂದು ಕ್ರಿಯೆಗಳನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಬಂದರು. ಹಿ ಕನ್ಸ್ಟ್ರಕ್ಟೆಡ್ ದ ಕಿಂಗ್ಡಮ್ ಆಫ್ ಗಾಡ್, ಹಿ ಡಿಸ್ಕನ್ಸ್ಟ್ರಕ್ಟೆಡ್ ದ ಕಿಂಗ್ಡಮ್ ಆಫ್ ಇವಿಲ್. ಅಂದರೆ ದೇವರ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಅದೇ ರೀತಿಯಾಗಿ ಸೈತಾನನ ರಾಜ್ಯವನ್ನು ನಾಶಪಡಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು, ಆ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡಿದರು. ಒಂದು ವೇಳೆ ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಏರದೇ ಇದ್ದರೆ ಸೈತಾನನ ರಾಜ್ಯ ಈಗೂ ಕೂಡ ಇರ್ತಿತ್ತು. ಬಟ್ ಈಗ ಏನಾಗಿದೆ, ಸೈತಾನ ರಾಜ್ಯ, ಸೈತಾನನ ತಲೆಯನ್ನು ಯೇಸು ಸ್ವಾಮಿಯವರು ಏನು ಮಾಡಿದರು, ಜಜ್ಜಿ ಹಾಕಿದರು. ಅದರ ಮೂಲಕವಾಗಿ ಸೈತಾನನ ರಾಜ್ಯ ಯೇಸು ಸ್ವಾಮಿ ಬರುವುದರ ಮೂಲಕವಾಗಿ ಅದು ಏನಾಯಿತು, ಸರ್ವನಾಶನ ಆಯಿತು. ಸೊ ಇದರ ಮೂಲಕವಾಗಿ ಯೇಸು ಸ್ವಾಮಿಯವರು ಇಟ್ ಈಸ್ ಫಿನಿಶ್ಡ್, ಇದು ಮುಗಿಯಿತು ಎಂಬುದಾಗಿ ತಾನು ಅನ್ಕೊಂಡು ಬಂದಂಥ ಕಾರ್ಯಗಳೆಲ್ಲ ಯೇಸು ಸ್ವಾಮಿಯವರು ಮಾಡಿದರು ಎಂಬುದಾಗಿ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ, ಮೊದಲನೇ ತಿಮೋತಿ 1:15 ಯೇಸು ಸ್ವಾಮಿಯವರು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಬಂದರು. ಬಟ್ ಪಾಪವನ್ನು ಅವರು ಇಷ್ಟಪಡಲಿಲ್ಲ. ಸೊ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು. ಅದನ್ನು ಕೂಡ ಯೇಸು ಸ್ವಾಮಿಯವರು ಮಾಡಿದರು. ಅದಕ್ಕೋಸ್ಕರವಾಗಿ ಇದು ಮುಗಿಯಿತು ಎಂಬುದಾಗಿ ಹೇಳಿದರು. ಐದನೇದಾಗಿ ನಾವು ನೋಡುವುದಾದರೆ ಯೇಸು ಸ್ವಾಮಿಯವರು ಯಾಕೆ ಬಂದ್ರಪ್ಪ ಈ ಲೋಕಕ್ಕೆ ಅಂದರೆ ಮಾರ್ಕನು ಬರೆದ ಸುವಾರ್ತೆ 10:45 ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿಯವರು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದರು, ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬರಲಿಲ್ಲ. ಈ ಲೋಕದಲ್ಲಿ ನಾವು ಎಷ್ಟೋ ಜನರನ್ನು ನೋಡ್ತೀವಿ, ಎಷ್ಟೋ ದೈವ ಭಕ್ತರನ್ನು ನೋಡ್ತೀವಿ.
ಅವ್ರಿಗೆ ಹೋಗಿ ಇವರು ಭಾಳ ಪ್ರಜೆಗಳೆಲ್ಲರೂ ಏನು ಮಾಡ್ತಾರೆ, ಸೇವೆ ಮಾಡ್ತಾನೆ ಇರ್ತಾರೆ ಶಿಷ್ಯರೆಲ್ಲರೂ. ನಾವು ಭಾಳ ಸಲ ನಿತ್ಯಾನಂದ ಕೇಸ್ ಬಗ್ಗೆ ನಾವು ಅವಾಗ ನೋಡ್ತಿರ್ತೀವಿ ಯಾವ ರೀತಿಯಾಗಿ ನಡೀತಾ ಇರುತ್ತೆ ಎಂಬುದಾಗಿ. ಬಟ್ ಯೇಸು ಸ್ವಾಮಿಯವರು ಆ ಥರ ಸೇವೆ ಯಾರ ಹತ್ರ ಕೂಡ ಮಾಡಿಸ್ಕೊಳ್ಳಿಲ್ಲ. ಆತನು ಸೇವೆ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದ, ಅದೇ ರೀತಿಯಾಗಿ ಮಾಡಿದ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ನಾವು ನೋಡೋದಾದರೆ ಇದು ಮುಗೀತು. ಏನು ಮುಗೀತು ಎಂಬುದಾಗಿ ನಾವು ನೋಡೋದಾದರೆ, ಆತನು ಬಂದು ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿದ, ದೇವರ ಒಂದು ವರ್ಷವನ್ನು ಬಡವರಿಗೆ, ಅದೇ ರೀತಿಯಾಗಿ ದಿಕ್ಕಿಲ್ಲದವರಿಗೆ, ಕುರುಡರಿಗೆ ಎಲ್ಲರಿಗೂ ತಿಳಿಸಿದ, ಅದ್ಭುತ ಕಾರ್ಯಗಳನ್ನು ಮಾಡಿದ. ಎರಡನೇದಾಗಿ ಸಮೃದ್ಧಿಯಾದ ಜೀವನವನ್ನು ಕೊಟ್ಟ. ಮೂರನೇದಾಗಿ ಸೈತಾನನ ಕ್ರಿಯೆಗಳನ್ನೆಲ್ಲ ಲಯ ಮಾಡಿದ. ನಾಲ್ಕನೇದಾಗಿ ಪಾಪಿಗಳನ್ನು ರಕ್ಷಿಸಿದ. ಅದೇ ರೀತಿ ಐದನೇದಾಗಿ ಎಲ್ಲರಿಗೋಸ್ಕರ ಆತನ ಏನು ಮಾಡಿದ, ದೇವಕುಮಾರನಾಗಿ ಸೇವೆ ಮಾಡಿದೆ ಎಂಬುದಾಗಿ 6ನೇ ಮಾತಿನಲ್ಲಿ ನಾವು ನೋಡ್ಬೋದಾಗಿದೆ.